ಇಲ್ಲಿ ಮಾರ್ಕೆಟ್ ಇದೆ ಅಂದ್ರೆ ನಾನು ಹೇಳಿದ ಹಾಗೆ ನೀವು ಲಾರ್ಜ್ ಕ್ವಾಂಟಿಟಿಲಿ ಮಾಡ್ತೀರಾ ವೆನಿಲ್ಲಾ ಇಂಡಿಯಾ ಇನಿಷಿಯೇಟಿವ್ ಅವರು ತಗೊಳ್ತಾರೆ. ಓಕೆ ಓಕೆ. ಮೇನ್ ಮಾರ್ಕೆಟ್ ಅವರು. ಇಲ್ಲ ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಸೇಲ್ ಮಾಡಬಹುದು. ಆನ್ಲೈನ್ ಅಲ್ಲಿ ನೀವು ಎರಡು ಬೀನ್ಗೆ 400 ರೂಪಾಯಿ ಇದೆ, 400 ಇಂದ 500 ರೂಪಾಯಿ ಅಷ್ಟಿಗೆ. ಈ ಹೂವನ್ನು ಸೀಳ್ಬೇಕು ಇಲ್ಲಿ ಮತ್ತೆ ಕೆಳಗಿಂದ. ಓಕೆ, ಸೀಳ್ಬೇಕು. ಹಾಗೆ ಮಾಡ್ಬೇಕು. ಹೌದು, ಸೀಳಿದ್ಮೇಲೆ ನಾನು ಇದು ಕೆಳಗೆ ಹಾಕ್ಬೇಕು. ಒಂದು 9 ರಿಂದ 11 ಗಂಟೆ ನಡುವೆ ಪಾಲಿನೇಷನ್ ಮಾಡಿದ್ರೆ ಸಕ್ಸಸ್ ರೇಟ್ ಜಾಸ್ತಿ. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪೆರೇರ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ಗೆ. ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅನಿಸ್ತೇನೆ. ಸೊ ಇವತ್ತು ನಾನೊಂದು ಹೊಸ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೇನೆ. ಸೊ ಇವತ್ತಿನ ವಿಡಿಯೋ ಯಾವುದಂದ್ರೆ ವೆನಿಲ್ಲಾ ಕೃಷಿ. ಸೊ ವೆನಿಲ್ಲಾ ನಿಮ್ಗೆ ಗೊತ್ತಿರಬಹುದು, ಐಸ್ ಕ್ರೀಮ್ ಎಲ್ಲ ತಿಂದಿದ್ದೀರಿ. ಸೊ ಇದು ವೆನಿಲ್ಲದು ಕೃಷಿ. ಸೊ ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ವಿಡಿಯೋ ಸಿಗ್ತದೆ. ಸೊ ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಸೊ ನಾನೀಗ ಎಲ್ಲಿದೆ ಅಂದ್ರೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ರಂಗನಪಲ್ಕಿಯಲ್ಲಿ ಇದ್ದೇನೆ. ಸೊ ಇಂಥದ್ದು ಅಗ್ರಿಕಲ್ಚರ್ ವಿಡಿಯೋಸಿಗೆ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿರಿ. ಈಗ ನಾವು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಮ್ಮೊಟ್ಟಿಗಿದ್ದಾರೆ ವಿಜಯ್ ಕಾರ್ಲಾ ಸರ್. ಸೊ ಇವರದ್ದು ನಾನು ಆಲ್ರೆಡಿ ಒಂದು ಸರ್ತಿ ವಿಡಿಯೋ ಮಾಡಿದ್ದೇನೆ ಕೊಕ್ಕೋದು, ನೀವು ನೋಡಿದ್ದೀರಾ ಅಂತ. ಸೊ ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಿ ಸರ್? ಆರಾಮ. ನೀವು ಹೇಗಿದ್ದೀರಾ? ನಾವು ಸೌಖ್ಯ ಸರ್. ಸೊ ಇಲ್ಲಿ ಇವತ್ತು ನಾನು ವೆನಿಲ್ಲಾ ಫಾರ್ಮಿಂಗ್ ವಿಡಿಯೋ ಮಾಡ್ಲಿ ಬಂದಿದ್ದೇನೆ, ವೆನಿಲ್ಲಾ ಕೃಷಿ. ಸೊ ನಿಮ್ಗೆ ಗೊತ್ತಿರಬಹುದು, ಗೊತ್ತಿಲ್ಲ ಇದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಸರ್, ನಮ್ಗೆ ಸ್ವಲ್ಪ ವೆನಿಲ್ಲಾ ಕೃಷಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಬೇಸಿಕ್ ಅದು ಅಂದ್ರೆ ಎಂತ, ವೆನಿಲ್ಲಾ ಯಾವ್ದಕ್ಕೆ ಯೂಸ್ ಆಗ್ತದೆ, ನೀವು ಯಾಕೆ ಮಾಡ್ತಿದ್ದೀರಾ ಅಂತ? ಖಂಡಿತವಾಗಿ. ಆಕ್ಚುಲಿ ವೆನಿಲ್ಲಾ ಬಂದ್ಬಿಟ್ಟು ಇದೊಂದು ಸ್ಪೈಸ್. ಓಕೆ, ಸ್ಪೈಸ್ ಅಂದ್ರೆ ಮಸಾಲೆ ಅಂತ ಹೇಳ್ಬೋದು. ಇದು ಮಸಾಲೆ ಆಗಿ ಕನ್ಸಿಡರ್ ಆಗ್ತದೆ. ಓಕೆ. ಸೊ ನಾವು ಈಗ ಬೇರೆ ಎಲ್ಲ ಪದಾರ್ಥಕ್ಕೆಲ್ಲ ಹಾಕಿ ಅದನ್ನು ನಾವು ತಿನ್ನುವುದಿಲ್ಲ. ಹೌದು. ಸೊ ಜಸ್ಟ್ ಅದು ಪರಿಮಳ ಬರ್ಲಿಕ್ಕೆ. ಸೊ ಸೇಮ್ ವೆನಿಲ್ಲಾ ಸಹ ಹಾಗೆ. ಸೊ ಇದು ಐಸ್ ಕ್ರೀಮ್, ಕೇಕ್, ಈ ಡೆಸರ್ಟ್ಸ್ ಎಲ್ಲ ಇರ್ತದೆ ನೋಡಿ, ಅದಕ್ಕೆ ಜಸ್ಟ್ ಆ ಎಸೆನ್ಸ್, ಆ ಟೇಸ್ಟ್ ಮತ್ತೆ ಆ ಸ್ಮೆಲ್ ಬರ್ಲಿಕ್ಕೆ ಮೇನ್ ಆಗಿ ಹಾಕುದು, ಇದು ಯೂಸ್ ಮಾಡುದು. ಹೌದು, ಹೀಗೆ ತಿನ್ಲಿಕ್ಕೆ ಆಗಲ್ಲ, ಬಟ್ ಆಸ್ ಅ ಟೇಸ್ಟ್ ಮೇಕರ್. ಓಕೆ, ಟೇಸ್ಟ್ ಮೇಕರ್ ತರ. ಈಗ ವೆನಿಲ್ಲಾ ಐಸ್ ಕ್ರೀಮ್ ನೋಡ್ತೇವೆ, ಅದು ಇದೇ ಯೂಸ್ ಮಾಡುದಾ? ಇಲ್ಲ, ಅದು ಬೇರೆ. ಪ್ರಪಂಚದಲ್ಲಿ ಆಲ್ಮೋಸ್ಟ್ 95% ಯೂಸ್ ಆಗೋದು ಬೇರೆನೆ, ಇದು ಯೂಸ್ ಆಗಲ್ಲ. ಇದು ಯೂಸ್ ಆಗಲ್ಲ? ಇಲ್ಲ ಇಲ್ಲ ಇಲ್ಲ. ಸೊ ನಾನು ಫಸ್ಟ್ ವೆನಿಲ್ಲಾ ಅಂತ ಎನಿಸುವಾಗ ಇದೇ ಯೂಸ್ ಆಗ್ತದೆ ಅಂತ ಎನಿಸಿದ್ದು. ಸೊ ಇವತ್ತು ನಂದು ಡೌಟ್ ಕ್ಲಿಯರ್ ಆಯ್ತು. ಮತ್ತೆ ಸರ್, ನೀವು ಎಷ್ಟು ವರ್ಷದಿಂದ ವೆನಿಲ್ಲಾ ಕೃಷಿ ಮಾಡ್ತಿದ್ರಿ ಸರ್? ಆಕ್ಚುಲಿ ನಾನು ಆಸ್ ಅ ಹಾಬಿ, ಹವ್ಯಾಸ ಅಂತ ಒಂದು ಸಾಧಾರಣ 25-30 ವರ್ಷ ಹಿಂದೆ ಒಂದು ಬಳ್ಳಿ ಹಾಕಿದ್ದೆ. ಓಕೆ. ಸೊ ಆಗ ನಮ್ಮಲ್ಲಿ ಒಬ್ರು ಗಡಿಯಾರ ಅಂತ ಒಬ್ರು ಪೋಸ್ಟ್ ಮಾಸ್ಟರ್ ಇದ್ರು, ಈಗ ಅವ್ರು ರಿಟೈರ್ಡ್. ಓಕೆ ಓಕೆ. ಸೊ ಅವರು ಕೊಟ್ಟದ್ದು ಸಾಧಾರಣ 30 ವರ್ಷ ಹಿಂದೆ. ಓಕೆ. ಸೊ ಹೀಗೆ ಹಾಕಿ ಒಂದು ಈಗ ಸ್ಪ್ರೆಡ್ ಆಗಿದೆ ಎಲ್ಲ ಕಡೆ. ಸೊ ಅಲ್ಲಿ ಹಾಕಿದ್ದೇನೆ. ಈಗ ಒಂದು ಗಿಡದಿಂದ ಈಗ ಹಲವಾರಾಗಿದೆ. ಹೌದು. ಒಂದು ಎಷ್ಟು ಗಿಡ ಇರ್ಬೋದು ನಿಮ್ಮ ಹತ್ರ? ಒಂದು 50-60 ಅಲ್ಲಿ ಹಾಕಿದ್ದೇನೆ. ಓ, 50-60 ಗಿಡ ಉಂಟು. ಮತ್ತೆ ಸರ್, ಇದು ಯಾವ್ದಕ್ಕೆ ಬಿಡ್ತೇವೆ ನಾವು? ಸೊ ಇಲ್ಲಿ ನಾನು ನೋಡ್ತೇನೆ ಈ ಮರಕ್ಕೆ ಉಂಟು, ಅಡಿಕೆ ಮರಕ್ಕೆ ಬಿಡಬಹುದಾ? ಹಾಗೆ ಬಿಡಬಹುದಾ? ಬೇಸಿಕಲಿ ವೆನಿಲ್ಲಾ ಯಾವುದಕ್ಕೆ ಸಹ ಬಿಡಬಹುದು. ಯಾವುದೇ ಮರಕ್ಕೆ ಬಿಟ್ರೆ ಸಹ ಅದು ಹತ್ತಿ ಮೇಲೆ ಹೋಗ್ತಾ ಇರ್ತದೆ. ಓಕೆ. ಬಟ್ ನಾವು ಅದನ್ನು ಕಂಟ್ರೋಲ್ ಮಾಡ್ಬೇಕು. ಸೊ ಮೇಲೆ ಹೋದ್ರೆ ಪ್ರಾಬ್ಲಮ್ ಏನಂದ್ರೆ, ಸೊ ಇದರಲ್ಲಿ ಹೂ ಆದ್ರೆ ಅದು ಪಾಲಿನೇಷನ್ ಹೇಳ್ತೇವೆ ನೋಡಿ, ಪರಾಗಸ್ಪರ್ಶ, ಅದು ನ್ಯಾಚುರಲ್ ಆಗಿ ಆಗಲ್ಲ. ಓಕೆ. ಸೊ ನಾವು ಮ್ಯಾನ್ಯುವಲ್ ಆಗಿ ಮಾಡ್ಬೇಕು. ಸೊ ಮೇಲೆ ಹತ್ತಿದ್ರೆ ಬಳ್ಳಿ, ಅಲ್ಲಿ ಹೂ ಆದ್ರೆ ನಮ್ಗೆ ಪರಾಗಸ್ಪರ್ಶ ಮಾಡ್ಲಿಕ್ಕೆ ಆಗಲ್ಲ. ಏನಿಟ್ಟು ಸಹ ಆಡ್ಲಿಕ್ಕೆ ತುಂಬಾ ಕಷ್ಟ, ಡೇಂಜರ್, ರಿಸ್ಕಿ ಕೆಲಸ. ಸೊ ಹಾಗಾಗಿ ಏನ್ ಮಾಡ್ಬೇಕಂದ್ರೆ ನಾವು ಬಳ್ಳಿ ಮೇಲೆ ಹೋದಾಗೆ ಪುನಃ ಬೆಂಡ್ ಮಾಡಿ ಕೆಳಗೆ ಬರಿಸ್ಬೇಕು. ಅದಕ್ಕೆ ನೋವು ಆಗುದಿಲ್ಲ? ಇಲ್ಲ, ಹಾಗೆ ಬೆಂಡ್ ಮಾಡ್ಲಿಕ್ಕೆ ನೋಡಿ, ಈಗ ಅಲ್ಲಿ ಬೆಂಡ್ ಮಾಡಿದ್ದೇವೆ ನೋಡಿ, ಹಾಗೆ ಬೆಂಡ್ ಮಾಡಿ, ಹೌದು, ಜೋತು ಬೀಳ್ಬೇಕು ಕೆಳಗೆ. ಓಕೆ ಓಕೆ. ಕೆಳಗೆ ಯಾವ್ದೆಲ್ಲ ಜೋತು ಬರ್ತದೆ ನೋಡಿ, ಅದರಲ್ಲಿ ಮಾತ್ರ ಹೂ ಆಗುವುದು. ಓಕೆ. ಮೇಲೆ ಹೋಗುವ ಬಳ್ಳಿಯಲ್ಲಿ ಹೂ ಆಗಲ್ಲ. ಓ, ಹಾಗೆ ಸಹ ಉಂಟು? ಹೌದು ಹೌದು. ಮತ್ತೆ ಇದು ಇಷ್ಟೇ ದಪ್ಪ ಇರ್ತದ? ಹೌದು, ದಪ್ಪ ಬರ್ತದೆ. ಇಷ್ಟು ದಪ್ಪ ಬಂದ್ರೇನೆ ಅದರಲ್ಲಿ ಹೂ ಹೋಗುದು. ಸಪೋರ್ ಇದ್ರೆ ಅದರಲ್ಲಿ ಹೂ ಹೋಗಲ್ಲ. ಒಂದು ಸೈಜ್ ಬರ್ತದೆ, ಅಂದ್ರೆ ಹಾಕಿ ಒಂದು 4-5 ವರ್ಷ ಆಗ್ತದೆ ಈ ಹೂ ಬರ್ಲಿಕ್ಕೆ. ಒಂದು ಸರ್ತಿ ನೆಟ್ಟು 4 ಅಂದ್ರೆ ಮೇಲೆ ಹೋಗಿ ಅದು ಕೆಳಗೆ ಬರ್ಬೇಕು. ಓಕೆ. ಕೆಳಗೆ ಬಂದ್ಮೇಲೆ ಅಲ್ಲಿ ಹೂ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಹೊಸೊಬ್ರು ಈಗ ನಟ್ರೆ 5 ವರ್ಷ ನಂತರ ಅವರಿಗೆ ಫಲ ಸಿಗುತ್ತಾ? ಎವರೇಜ್ ಒಂದು 3 ಸಹ, ಕೆಲವೊಮ್ಮೆ 3 ವರ್ಷದಲ್ಲಿ ಬರ್ತದೆ, ಹಾಗೇನಿಲ್ಲ. ಒಂದು 5 ವರ್ಷದಲ್ಲಿ ಗ್ಯಾರಂಟಿ ಆಗಿ ಬರ್ತದೆ. ಓಕೆ, 5 ವರ್ಷ. ಸೊ ಪೇಷನ್ಸ್ ಇಟ್ರೆ ಒಳ್ಳೆ ಫಲ ಬರ್ತದೆ. ಅಂದ್ರೆ 3 ವರ್ಷದಲ್ಲಿ ಸ್ಟಾರ್ಟ್ ಆಗ್ತದೆ, ಬಟ್ ಅಷ್ಟೊಂದು ನೀವು ಎಕ್ಸ್ಪೆಕ್ಟ್ ಮಾಡುವಂಗಿಲ್ಲ. ಓಕೆ. ಬಟ್ 5 ವರ್ಷದಲ್ಲಿ ನಿಮ್ಗೆ ಪ್ರಾಫಿಟೇಬಲ್ ಇನ್ಕಮ್ ನಿಮ್ಗೆ ಬರ್ಲಿಕ್ಕೆ ಬರ್ತದೆ. ಇದಕ್ಕೆ ಮಾರ್ಕೆಟ್ ಉಂಟಾ? ಮಾರ್ಕೆಟ್ ಇದೆ, ದಕ್ಷಿಣ ಭಾರತದಲ್ಲಿ ಇದೆ, ಒಂದು ಪರ್ಟಿಕ್ಯುಲರ್ ಕಂಪನಿ ಇದೆ. ಸೊ ಅವರು ಥ್ರೂ ಔಟ್ ದಕ್ಷಿಣ ಭಾರತದಲ್ಲಿ ಇಂಡಿಯಾ ವೆನಿಲ್ಲಾ ಇನಿಷಿಯೇಟಿವ್ ಅಂತ ಏನೊಂದು ಇದೆ, ಒಂದು ಕಂಪನಿ. ಓಕೆ.
ಅವ್ರದ್ದು ಎಕ್ಸ್ಪೋ ವ್ಯಾನ್ ಅಂತ ಒಂದು ಸಬ್ ಡಿವಿಷನ್ ಇದೆ. ಸೊ ಅವರು ವೆನಿಲ್ಲಾ ಎಲ್ಲೆಲ್ಲಿ ಬೆಳೆಸ್ತಾರೆ ರೈತರು ಹಾ. ಲಾರ್ಜ್ ಕ್ವಾಂಟಿಟಿಯಲ್ಲಿ ಇದೆ, ಸೊ ಅಲ್ಲಿ ಹೋಗಿ ಅವರು ಖರೀದಿ ಮಾಡ್ತಾರೆ. ಓಕೆ, ಅವರೇ ಬರ್ತಾರೆ. ಅವರೇ ಬಂದು, ಅಂದ್ರೆ ನಿಮ್ಗೆ ಕ್ವಾಂಟಿಟಿ ಇರಬೇಕು, ಹಾ. ಅವರೇ ಬಂದು ಇದು ಮಾಡ್ತಾರೆ. ಇಲ್ಲದೆ ನೀವು ಕೊಡ್ಲಿಕ್ಕೆ ಆಗ್ತದ್ರೆ ಕಡಿಮೆ ಕ್ವಾಂಟಿಟಿ ಇದ್ರೆ ಅವರಿಗೆ ಕೊಡ್ಬೋದು ನೀವು. ಓಕೆ, ಸೊ ಒಳ್ಳೆ ಅಂತ ಎನಿಸ್ತೇನೆ. ಇಲ್ಲಿ ಮಾರ್ಕೆಟ್ ಕೊಡ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಕೊಡ್ಬೋದು, ಕೊಡ್ಬೋದು. ಯೂಸ್ಫುಲ್ ಆಗ್ತದೆ. ಹೌದು ಹೌದು. ಮತ್ತೆ ಸರ್, ಇದಕ್ಕೆ ರೋಗ ಬರ್ತದ? ಇದಕ್ಕೆ ಸ್ಪೆಷಲ್ ರೋಗ ಅಂತ ಏನಿಲ್ಲ. ಕೆಲವೊಮ್ಮೆ ನಾನು ನೋಟ್ ಮಾಡಿದಾಗೆ ಅದು ಬುಡ ಒಮ್ಮೆ ಕೆಲವೊಮ್ಮೆ ಕೊಳೆತು ಹೋಗ್ತದೆ. ಓಕೆ, ನೀರು ಜಾಸ್ತಿ ಆದ್ರೆ ಅದು ಬುಡ ಕೊಳೆತು ಹೋಗ್ತದೆ, ಬಟ್ ಬಳ್ಳಿ ಸರ್ವೈವ್ ಆಗ್ತದೆ. ಯಾಕಂದ್ರೆ ಅದು ಬೇರು ಮೇಲಿಂದ ಕೆಳಗೆ ಬಿಡ್ತದೆ. ಹೌದು. So ಇದಕ್ಕೆ ಆಕ್ಚುಲಿ ಇರುವುದು ಇದು ಏರಿಯಲ್ ರೂಟ್ಸ್ ಅಂತ ಹೇಳ್ತೇವೆ. ಹಾ. ಸೊ ಜಾಸ್ತಿಯಾಗಿ ಅದು ನೀರಿನಲ್ಲಿರುವ ಹ್ಯುಮಿಡಿಟಿ ಏನಿದೆ, ಹ್ಮ್. ಸೊ ಅದನ್ನು ಹೀರುವುದು ಅದು. ಓ, ಹಾ, ಇನ್ಫ್ಯಾಕ್ಟ್ ನೀವು ಈ ಬಳ್ಳಿ ನೆಡುವಾಗ ಹಾ. ಆ ಹೊಂಡ ಗುಂಡಿ ಎಲ್ಲ ಮಾಡಿ ನೆಡುವ ಪ್ರಮೇಯನೇ ಇಲ್ಲ. ಮತ್ತೆ ಜಸ್ಟ್ ಮೇಲಕ್ಕೆ ಬಿಟ್ಬಿಡುದು. ಈಗ ಇಟ್ಟರೆ ಸಾಕ್ತದೆ. ಇಟ್ಟು ಅದಕ್ಕೆ ಸ್ವಲ್ಪ ನೀವು ಗೊಬ್ಬರ ಏನಾದ್ರು ಹಾಕುವುದು ಅಷ್ಟೇ. ಹಾ. ಮಲ್ಚಿಂಗ್ ಟೈಪ್ ಮಾಡ್ತೇವಲ್ಲ, ಹೌದು. ಅಷ್ಟೇ. ಅದು ಅಷ್ಟು ಕೊಟ್ಟರೆ ಸಾಕು. ಅದು ಬೇರು ಆಳಕ್ಕೆ ಹೋಗಲ್ಲ ಇದ್ರದ್ದು. ಬೇರು ಮೇಲಿಂದ ಹರಡುದು. ಓಕೆ, ಹೀಗೆ ಮೇಲಿಂದ. ಹೌದು, ಮೇಲೆ. ಹೌದು. ಓ, ಅದಕ್ಕೆ ಜಾಸ್ತಿ ನೀರು ಬೇಕಾ ಬೇಡ? ನೀರು ಬೇಕು ಪ್ಲಸ್ ಹ್ಯುಮಿಡಿಟಿ ಬೇಕು. ಹ್ಯುಮಿಡಿಟಿ main. ಇಲ್ಲಿ ಸೆಕೆ ಹೇಗೆ ಸಹ ಉಂಟು. ಅದು ಇರ್ಬೇಕು. ಯಾಕಂದ್ರೆ ಇದು ಯಾವ ಯಾವ ಏರಿಯಾದಲ್ಲಿ ಹ್ಯುಮಿಡಿಟಿ ಇದೆ, ಹಾ. ಸೊ ಅಲ್ಲಿ ಮಾತ್ರ ಬರ್ತದೆ. ಓಕೆ, ಓಕೆ. ಹಾ, ಉಷ್ಣವಲಯ ಅಂತ ಹೇಳ್ತೇವೆ ನೋಡಿ, ಆ ಏರಿಯಾದಲ್ಲಿ ಮಾತ್ರ ಬರುದು ಇದು. ಓಕೆ, ಸೊ ಉಷ್ಣವಲಯದಿಂದ ಹೊರಗೆ ಕಡಿಮೆ ಹ್ಯುಮಿಡಿಟಿ ಇದ್ರೆ ಇದು ಬದುಕಲ್ಲ. ಓಕೆ. ಚಳಿ ಏರಿಯಾದಲ್ಲಿ ಆಗೋದಕ್ಕೆ ಕಷ್ಟವಾ? ಇಲ್ಲ ಆಗಲ್ಲ, ಚಳಿ ಏರಿಯಾದಲ್ಲಿ ಆಗಲ್ಲ ಇದು. ಓಕೆ, ಇನ್ನು ಇದಕ್ಕೆ ಬಿಸಿಲು ಬೇಕಾ? ಬಿಸಿಲು ಬೇಡ, ಇದಕ್ಕೆ ನೆರಳು ಬೇಕು. ನೆರಳು ಬೇಕು. ಹೌದು. ಓಕೆ, ಈಗ ಹೇಗೆ ನೆರಳು ಉಂಟು ಅಷ್ಟು. ಹಾಗೆ ನೆರಳು ಬೇಕು. ಓಕೆ, ಮತ್ತೆ ಹೊಸಬ್ರು ನಡೆಯುವುದಾದ್ರೆ ಇದು ಕಟ್ ಮಾಡಿ ನಡಿಬಹುದಾ? ಹೌದು, ಕಟ್ ಮಾಡಿ 1 ಮೀಟರ್ ಬಳ್ಳಿಯನ್ನು ಕಟ್ ಮಾಡ್ತಾರೆ. ಓಕೆ, 1 ಮೀಟರ್ ಬಳ್ಳಿಯನ್ನು ಕಟ್ ಮಾಡಿ ಹಾ. ಕೆಳಗಿದ್ದು ಇದು ಎಲೆ ಎಲ್ಲ ತೆಗಿಲಿಕ್ಕಿದೆ. ನಾವು ನೆಲದಕ್ಕೆ ಒಂದು 2 ಅಡಿ ಅಥವಾ 1 ಅಡಿ ನೆಲದಲ್ಲಿ ಹೀಗೆ ಬಿಟ್ಟು ಮತ್ತೆ ಮೇಲೆ ಬಿಟ್ಟು ಅದು ಕಟ್ಟಬೇಕು. ಹೌದು. ಫಾರ್ ಎಕ್ಸಾಂಪಲ್ ನೀವು ಅಡಿಕೆ ಇದಕ್ಕೆ ಹಾಕ್ತಿರಾದ್ರೆ, ಅಡಿಕೆ ಮರಕ್ಕೆ, ಸೊ ಕೆಳಗೆ ಬಿಟ್ಟು ಮೇಲೆ ಕಟ್ಟಬೇಕು. ಮತ್ತೆ ಕೆಳಗೆ ನೀವು ನೆಲದಲ್ಲಿ ಸ್ವಲ್ಪ ಹಟ್ಟಿ ಗೊಬ್ಬರ ಅದು ಹಾಕಿದ್ರೆ ಆಯ್ತು, ಮುಗಿತು. ಅದು ಕಟ್ಟುದು ಯಾವ್ದ್ರಲ್ಲಿ? ಯಾವ್ದು ಒಂದು ಚಿಕ್ಕ ಹಗ್ಗ ಅಥವಾ ಇದು ನಮ್ದು ಬಾಳೆ ಆಗ್ತದೆ. ಪ್ಲಾಸ್ಟಿಕ್ ಹಗ್ಗ ಬೇಡ, ಅದು ಸ್ವಲ್ಪ ರಿಸ್ಕ್. ಓಕೆ, ಓಕೆ. ಅದು ಕೊಳೆಯುವುದಿಲ್ಲ, ಅದು ಕಳೆತ ತನ್ನಷ್ಟಕ್ಕೆ ಹೋಗ್ತದೆ. ಹೌದು. ಬಿಡಿಸ್ಬೇಕಂತಿಲ್ಲ. ಮತ್ತೆ ವೆನಿಲ್ಲಾ ಎಷ್ಟು ಉದ್ದ ಬರ್ತದೆ, ಹೇಗೆ ಗೊತ್ತಾಗ್ತದೆ, ಯಾವಾಗ ತೆಗೆಯುವ ಕರೆಕ್ಟ್ ಟೈಮ್ ಸ್ವಲ್ಪ ಹೇಳ್ತೀರಾ? ಓಕೆ, ನೋಡಿ, ಇದು ಈಗ ಸ್ಟಾರ್ಟ್ ಆಗಿದೆ ಮಾತ್ರ ವೆನಿಲ್ಲಾ ಆಗ್ಲಿಕ್ಕೆ, ನೋಡ್ಬೋದು ನೀವು. ಓಕೆ, ಬೇರೆ ಬೇರೆ ಸೈಜ್ ಅಲ್ಲಿ ಬರ್ತದೆ. ಸೊ ಇದು ಗ್ರೇಡಿಂಗ್ ಇದೆ. ಎ ಗ್ರೇಡ್, ಆ ಟೈಪ್ ಉದ್ದ ಎಷ್ಟು ಉದ್ದ ಇದೆ ಅದರ ಮೇಲೆ ಗ್ರೇಡಿಂಗ್ ಬರ್ತದೆ. ಓಕೆ, ಓಕೆ. ಹಾ, ಜಾಸ್ತಿ ಉದ್ದ ಇದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ ಅದಕ್ಕೆ. ಇದು ಈಗ ಎ ಗ್ರೇಡ್. ಇಷ್ಟು ಉದ್ದ ಬಂದ್ರೆ ಎ ಗ್ರೇಡ್ ಅಂತ ಹೇಳ್ತಾರೆ. ಅಂದ್ರೆ ಒಳ್ಳೆ ಗ್ರೇಡಿಂಗ್, ಮೋಸ್ಟ್ ಎ ಗ್ರೇಡ್ ಹಾಗೆ ಗ್ರೇಡಿಂಗ್ ಇದೆ. ಓಕೆ, ಓಕೆ. 3 ಟೈಪ್ ಅನ್ನ ಗ್ರೇಡ್ ಮಾಡ್ತಾರೆ, ABC. ಆ ಟೈಪ್ ಡಿಪೆಂಡಿಂಗ್ ಅಪಾನ್ ಲೆಂತ್. ಓಕೆ, ಓಕೆ. ಹೌದು. ಸೊ ಇದು ಸಾಧಾರಣ ಈಗ 9 ತಿಂಗಳ ಆದ್ಮೇಲೆ ಇದು ಹಳದಿ ಬಣ್ಣಕ್ಕೆ ತಿರುಗ್ತದೆ, ಮತ್ತೆ ಇಲ್ಲಿ ಕೆಳಗೆ ಒಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಆಗ ಇದರಲ್ಲಿ ವೆನಿಲಿನ್ ಅಂದ್ರೆ ಆಕ್ಚುಲಿ ಕೆಮಿಕಲ್, ಅದು ಟೇಸ್ಟ್ ಬರೋದು ವೆನಿಲಿನ್ ಕೆಮಿಕಲ್ ನಿಂದ. ಓಕೆ. ಸೊ ವೆನಿಲಿನ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಓಕೆ. ಸೊ ಯಾವುದು ಯೆಲ್ಲೋ ಕಲರ್ ಗೆ ಟರ್ನ್ ಆಗ್ತದೆ ಅದು ಮಾತ್ರ ನಾವು ತೆಗಿಬೇಕು. ಅದು ಒಂದು ತೆಗಿಬೇಕು. ಹೌದು. ಮತ್ತೆ ತೆಗೆದು ನಾವು ಅದು ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಬಿಸಿ ನೀರಲ್ಲಿ, ಅಂದ್ರೆ ಉಗುರು ಬೆಚ್ಚ ನೀರಲ್ಲಿ ಅದನ್ನು ಡಿಪ್ ಮಾಡ್ತಾರೆ. ಅದು ಏನಾದ್ರೂ ಕ್ಲೀನ್ ಆಗ್ಲಿಕ್ಕೆ, ಬ್ಯಾಕ್ಟೀರಿಯಾ ಅಂತದೆಲ್ಲ ಸಾಯಿಸ್ಲಿಕ್ಕೆ ಅದು ಹಾಕ್ತಾರೆ. ಮತ್ತೆ ಇಮಿಡಿಯೇಟ್ಲಿ ಕೋಲ್ಡ್ ವಾಟರ್ ಇಂದ ವಾಶ್ ಮಾಡ್ಬೇಕು, ಇಲ್ಲಾಂದ್ರೆ ಬೇಯ್ತದೆ, ಅದು ಹಾಳಾಗ್ತದೆ. ಹೌದು. ಮತ್ತೆ ಅದು ಡ್ರೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಓಕೆ, ಎಷ್ಟು ಬಿಸಿಲು ಇಡ್ಬೇಕು ನಾವು? ಎಷ್ಟು ದಿನ ಇಡ್ಬೇಕು? ತುಂಬಾ ದಿನ ಇಡ್ಲಿಕ್ಕೆ ಇದೆ ಆಕ್ಚುಲಿ ನಾವು ಇಡೀ ದಿವಸ ಅದು ಬಿಸಿಲಿಗೆ ಇಡ್ಲಿಕ್ಕೆ ಆಗಲ್ಲ. ಓಕೆ. ದಿವಸದಲ್ಲಿ ಒಂದು ಜೋರಾಗಿ ಬಿಸಿಲಿದ್ರೆ ಸಹ ಆಗಲ್ಲ. ಹಾಗೆ ಸಹ ಉಂಟು. ಹೌದು. ಈಗ ಮಧ್ಯಾಹ್ನದ್ದು 12 ಗಂಟೆ 1 ಗಂಟೆ ಆಗಲ್ಲ, ಇಡಬಾರದು. ಆಗ ದಿವಸಕ್ಕೆ ಒಂದು ಹೆಚ್ಚಂದ್ರೆ 2-3 ಗಂಟೆ ಇಡುವುದು. ಆದ್ರೆ 10 ಗಂಟೆ ಆ ಟೈಮ್ ಕರೆಕ್ಟ್. ಆ ಟೈಮ್ ಮತ್ತೆ ಮಧ್ಯಾಹ್ನ ತೆಗಿಬೇಕು ನೀವು, ಪುನಃ ಈವ್ನಿಂಗ್ ಆ ಟೈಮ್ ಇಡಬೇಕು. 4 o'clock. ಹೌದು. ಮಧ್ಯದಲ್ಲಿ ನೀವು ಅದನ್ನು ಬಟ್ಟೆಯಲ್ಲಿ ಸುತ್ತಿ ಎಲ್ಲ ಒಳಗೆ ಇಡ್ಲಿಕ್ಕಿದೆ. ಒಂದು ಕೋಲ್ಡ್ ಅಂದ್ರೆ ಮಾಯಿಶ್ಚರ್ ಇಲ್ಲದ ರೂಮ್, ಕ್ಲೋಸ್ಡ್ ರೂಮ್ ಅಲ್ಲಿ ಇಡ್ಬೇಕು, ಕತ್ತಲೆ ರೂಮ್ ಅಲ್ಲಿ. ಅದು ಕ್ಲೋತ್ ಮಾಡಿ ಅದಕ್ಕೆ ಮತ್ತೆ ತುಂಬಾ ಕವರ್ ಮಾಡಿ ಕ್ಲೋತ್ ಅಲ್ಲಿ ಕವರ್ ಮಾಡಿ ಒಂದು ರೂಮ್ ಅಲ್ಲಿ ಇಟ್ಟರೆ ಒಂದು ರೂಮ್ ಅಲ್ಲಿ ಕ್ಲೋಸ್ ಮಾಡಿ ಇಡ್ಬೇಕು. ಓಪನ್ ಜಾಗದಲ್ಲಿ ಇಡಬಾರ್ದು. ಹೌದು. ಓಕೆ, ಮತ್ತೆ ಅದು ಅಲ್ಲೇ ಕೊಳ್ತದ ಹಾಗೆ ರೋಲ್ ಮಾಡಿದ್ದು? ಇಲ್ಲಾಂದ್ರೆ ನೀವು ಸ್ವಲ್ಪ ಕೇರ್ಲೆಸ್ ಆದ್ರೆ ಕೊಳಿತದೆ, ಹಾಗಾಗಿ ಕೇರ್ಫುಲ್ ಆಗಿರ್ಬೇಕು. ಓಕೆ, ಎಷ್ಟು ದಿನ ನಾವು ಬಿಸಿಲಿಗೆ ಇಡ್ಬೇಕು? ಆಲ್ಮೋಸ್ಟ್ ಒಂದು ತಿಂಗಳ ತನಕ ಇಡ್ತಾರೆ. 1 ತಿಂಗಳು? ಹೌದು, ಅಂದ್ರೆ ಇದು ಕಂಟಿನ್ಯೂ ಆಗ್ತದೆ. ಅಂದ್ರೆ ಮಿನಿಮಮ್ 20 days 1 month ತನಕ. ಅದು ಅಂದ್ರೆ ಅದು ಕಲರ್ ಎಲ್ಲ ಚೇಂಜ್ ಆಗ್ತದೆ, ಬ್ಲಾಕ್ ಕಲರ್ ಹೋಗ್ತದೆ.
ಓಕೆ, ಕರೆಕ್ಟ್ ವೆನಿಲಾ ಕಲರ್ ಬರೋದು ಲಾಸ್ಟ್ಗೆ ಬ್ಲಾಕ್. ಬ್ಲಾಕ್. ಸರ್, ಈಗ ಹೊಸೊಬ್ರು ಒಂದು ಯಾವಾಗ ಕರೆಕ್ಟ್ ಟೈಮ್ ನಡಿಲಿಕ್ಕೆ ವೆನಿಲಾ ಗಿಡ? ಓಕೆ, ಸುಡು ಬಿಸಿಲಿರುವಾಗ ಟೈಮಲ್ಲಿ ಬೇಡ ನೆಡೋದು. ಸೊ ಬೇಸಿಗೆಯನ್ನು ಅವಾಯ್ಡ್ ಮಾಡ್ಬೋದು. ಸೊ ಮಳೆಗಾಲ ಪ್ರಾರಂಭ ಆಗುವಾಗ ಇದನ್ನು ಜೂನ್ ಜುಲೈ ಅಲ್ಲೇ ಹಾಕ್ಬೋದು. ಆಗ್ಬೋದು. ಓಕೆ, 1 ಅವರಿಗೆ ಮತ್ತೆ ಎಂತ ಕೆಲಸ ಇರ್ತದೆ ಅದ್ರಲ್ಲಿ? ನಾನು ಹೇಳಿದಾಗೆ 3 ವರ್ಷ ನಂತರ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ನಂತರ ಹೂ ಹೋಗ್ಮೇಲೆ ಮ್ಯಾನ್ಯುಯಲಿ ನಾವು ಪಾಲಿನೇಷನ್ ಮಾಡಬೇಕು, ಪರಾಗಸ್ಪರ್ಶ. ಮ್ಯಾನ್ಯುವಲಿ? ಹೌದು, ನೈಸರ್ಗಿಕವಾಗಿ ಇದರಲ್ಲಿ ಪಾಲಿನೇಷನ್ ಆಗಲ್ಲ. ಓಕೆ, ಅದು ಹೇಗೆ ಮಾಡೋದು ಸರ್, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಓಕೆ, ಸೊ ಬೇಸಿಕಲಿ ನಾವು ಇದು ಕಡ್ಡಿ ಇರ್ತದೆ ಚಿಕ್ಕ, ಇದು ಟೂತ್ ಪೆಕ್ ಕೆಲವು ಯೂಸ್ ಮಾಡ್ತಾರೆ, ಇಲ್ಲದೆ ಹಿಟ್ಸುಡಿ ಕಡ್ಡಿ. ನಾನು ಇದು ಹುಲ್ಲಿಂದು ಕಡ್ಡಿ ಯೂಸ್ ಮಾಡಿದ್ದೇನೆ. ಓಕೆ, ಸೊ ಯಾವ್ದು ಸಾಕ್ತದೆ ಒಂದು ಕಡ್ಡಿ. ಇದು ಈಗ ಎಷ್ಟು ತಿಂಗಳಿದ್ದು, ಎಷ್ಟು ವರ್ಷ ಆಯ್ತು? ಇದಕ್ಕೆ ಆಯ್ತು ಒಂದು 4 ವರ್ಷ. ಓಕೆ, 4 ವರ್ಷದ್ದು ಕರೆಕ್ಟ್ ನಮ್ಗೆ ಸಿಕ್ಕಿದೆ ಈಗ ಟೈಮ್. ಸೊ ನೀವು ಲೈವ್ ನೋಡ್ಬೋದು. ಹೌದು. ಸೊ ಇದು ಫಸ್ಟಿಗೆ ಈ ಹೂವನ್ನು ಸೀಳ್ಬೇಕು, ಇಲ್ಲಿ ಮತ್ತೆ ಕೆಳಗಿಂದ. ಓಕೆ, ಸೀಳ್ಬೇಕು. ಹಾಗೆ ಮಾಡ್ಬೇಕು. ಹೌದು, ಸೀಳಿದ ಮೇಲೆ ನಾನು ಇದು ಕೆಳಗೆ ಹಾಕ್ಬೇಕು. ನೋಡಿ, ಇಲ್ಲಿ ಈ ಹೂವಲ್ಲಿ ನಿಮ್ಗೆ ಕಾಣ್ತದೆ, ಇಲ್ಲಿ ನೋಡಿ, ಇಲ್ಲಿ ಒಂದು ಅಡ್ಡ ಪೊರೆ ಇರ್ತದೆ. ಹೌದು. ಈ ಕಡ್ಡಿಯಿಂದ ಇದನ್ನು ಮೇಲೆ ಮಾಡಬೇಕು, ಈ ಪೊರೆಯನ್ನು. ಓಕೆ, ತುಂಬಾ ಜಾಗ್ರತೆ ಇರಬೇಕು. ಹೌದು, ಪೊರೆ ಮೇಲೆ ಮಾಡಿದ್ಮೇಲೆ ಇದನ್ನು ಒತ್ತಬೇಕು. ಮೇಲಿದ್ದು ಇದೆಯಲ್ಲ, ಮೇಲಿನ ಭಾಗದಲ್ಲಿ ಇದು ಇರ್ತದೆ ಪಾಲನ್ಸ್. ಓಕೆ, ಕೆಳಗೆ ಇದು ಸ್ಟಿಗ್ಮಾ. ಸೊ ಮಧ್ಯದಲ್ಲಿ ಒಂದು ಪೊರೆ ಆಗಿರ್ತದೆ. 5 ಸೆಕೆಂಡ್ ಒತ್ತಿ ಬಿಡುದು ಅಷ್ಟೇ. ಹೌದು, ಆಯ್ತು. ಸೊ ಪಾಲಿನೇಷನ್ ಅಂದ್ರೆ ಹಾಗೆ. ಹೌದು, ಅದು ಮಧ್ಯದಲ್ಲಿ ಇದ್ದದ್ದು ಪೊರೆಯನ್ನು ಮೇಲೆ ಹಾಕಿ ಅದು ಮೇಲಿದ್ದದ್ದು ಕೆಳಗೆ ಒತ್ತುದು ಅಷ್ಟೇ. ಓಕೆ, ಹಾಗೆ ಎಲ್ಲ ಗಿಡಕ್ಕೆ ಮಾಡ್ಬೇಕು. ಹೌದು, ಎಲ್ಲ ಹೂವಿಗೆ. ಹೌದು, ಮತ್ತೆ ಅದಕ್ಕೆ ಟೈಮಿಂಗ್ಸ್ ಇದೆ. ನೀವು ಬೆಳಿಗ್ಗೆ ಒಂದು 11 ಗಂಟೆ ಮೊದಲು ಈ ಪಾಲಿನೇಷನ್ ಮಾಡ್ಬೇಕು. 11 ಗಂಟೆ ಮೊದಲು? ಹೌದು. ಓಕೆ, ಒಂದು 9 ರಿಂದ 11 ಗಂಟೆ ನಡುವೆ ಪಾಲಿನೇಷನ್ ಮಾಡಿದ್ರೆ ಸಕ್ಸಸ್ ರೇಟ್ ಜಾಸ್ತಿ. ಓಕೆ, ನೀವು ಲೇಟ್ ಆಗಿ ಮಾಡಿದ್ರೆ ಮತ್ತೆ ಸಕ್ಸಸ್ ರೇಟ್ ಕಡಿಮೆ ಆಗ್ತಾ ಹೋಗ್ತದೆ. ಓಕೆ, ಸಂಜೆ ಎಲ್ಲ ಮಾಡ್ಬೋದು? ಇಲ್ಲ, ಇದು ಬಾಡಿ ಹೋಗ್ತದೆ, ಮಧ್ಯಾಹ್ನ ಹೋಗ್ತದೆ ಈ ಹೂವು. ಓಕೆ, ಮತ್ತೆ ಅದು ಅದ್ರಲ್ಲಿ ಎಂತ ಕೆಲಸ ಹಾಗೆ ಮಾಡಿದ್ಮೇಲೆ? ಬಿಟ್ಬಿಡುದು. ಬಿಟ್ಬಿಟ್ರೆ ನೆಕ್ಸ್ಟ್ 2 days ಅಲ್ಲಿ ಈ ಹೂ ಇಲ್ಲೇ ಇದ್ದೆ ಅಂದ್ರೆ ನೀವು ಮಾಡಿದ ಪಾಲಿನೇಷನ್ ಸಕ್ಸಸ್. ಫೇಲ್ ಆದ್ರೆ 2 ದಿವಸದಲ್ಲಿ ಹೂ ಉದುರಿ ಹೋಗ್ತದೆ. ಓ, ಓಕೆ. ಅಲ್ಲಿ ಅಂಟಿಕೊಂಡಿರ್ತದೆ. ನೋಡಿ, ಇದೆಲ್ಲ ಸಕ್ಸಸ್ ಆಗಿದೆ, ಹಾಗಾಗಿ ಅಲ್ಲಿ ಅಂಟಿಕೊಂಡಿದೆ. ಅದು ಫೇಲ್ ಆಗ್ತದೆ, ಅದು ಹೂ ಉದುರಿ ಹೋಗ್ತದೆ. ಉದುರಿ ಹೋದ್ರೆ ಅದು ಲಾಸ್. ಹೌದು, ಅದು ಬೀನ್ ಹೋಯ್ತು ಅಂತ ಅರ್ಥ. ಬೀನ್ ಹೋಯ್ತು ಅಂತ ಅರ್ಥ. ಓಕೆ, ಮತ್ತೆ ಒಂದು ಈಗ ಹೋಯ್ತು, ಮತ್ತೆ ಯಾವಾಗ ಟೆಕ್ಸ್ಟ್ ಆಗ್ತದೆ, ಎಷ್ಟು ದಿನದಲ್ಲಿ ಆಗ್ತದೆ? ಅದೇ, ಇದು ಈಗ ಈ ಗೊಂಚಲಿದೆ ನೋಡಿ, ಕಂಟಿನ್ಯೂಸ್ ಡೈಲಿ ಒಂದೊಂದು ಹೂ ಅರಳ್ತಾ ಇರ್ತದೆ. ಪ್ರತಿಯೊಂದು ಗೊಂಚಲಲ್ಲಿ ಇವತ್ತೊಂದು ಹೂ ಅರಳ್ತು, ನಾಳೆ ಇನ್ನೊಂದು ಹೂ ಅರಳ್ತದೆ. ಓ, ಹೌದು. ಸೊ ಕೆಲಸ ಉಂಟಾದ್ರೆ? ಹೌದು, ಕೆಲಸ ಇದೆ. ಡೈಲಿ ಬಂದು ನೋಡ್ಬೇಕು. ಡೈಲಿ ಬಂದು 11 ಗಂಟೆ ಒಳಗೆ ನೋಡಿ ಪರಾಗಸ್ಪರ್ಶ ಮಾಡಿ ಎಲ್ಲ ಮುಗಿಸ್ಬೇಕು. ಓಕೆ, ಓಕೆ. ಅಷ್ಟು ಈಸಿ ಇಲ್ಲ, ಕಷ್ಟ ತೆಗೆದ್ರೆ ಮಾತ್ರ ಪ್ರತಿಭೆ ಹೇಳ್ತಾರೆ. ಓಕೆ ಸರ್, ಈಗ ನಾನು ನೋಡಿದೆ, ಈಗ ನಾವು ಅಡಿಕೆ ಮರಕ್ಕೆ ಬಿಟ್ರೆ ಈ ವೆನಿಲ್ಲಾ ಗಿಡ ಪ್ರಾಬ್ಲಮ್ ಆಗುದಿಲ್ವಾ? ಈಗ ಅಡಿಕೆ ತೆಗಿಲಿಕ್ಕೆ ಮೇಲೆ ಹೋಗ್ತಾರೆ, ಸೊ ಪ್ರಾಬ್ಲಮ್ ಆಗುದಿಲ್ವಾ, ಉದ್ರಿ ಹೋಗುದಿಲ್ವಾ? ಇಲ್ಲ ಸರ್, ಅಂದ್ರೆ ಅಡಿಕೆ ಬಿಟ್ಟು ನೀವು ಮೇಲೆ ಬಿಡಬಾರ್ದು ಬಳ್ಳಿಯನ್ನು. ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ, ಕೆಲವರು ಈ ಮಧ್ಯದಲ್ಲಿ, ಅಂದ್ರೆ ನಮ್ಗೆ ಎಷ್ಟು ಹೈಟ್ ಅಲ್ಲಿ ಪಾಲಿನೇಷನ್ ಮಾಡ್ಲಿಕ್ಕೆ ಆಗ್ತದೆ, ಒಂದು 6 ಅಡಿಯಲ್ಲಿ ಟೈರ್ ಹಾಕ್ತಾರೆ, ಟೈರ್ ಕಟ್ತಾರೆ. ಓಕೆ, ಟೈರ್ ಕಟ್ಟಿ ಆ ಬಳ್ಳಿಯನ್ನು ನೋಡಿ ಆ ಟೈರ್ ಮುಖಾಂತರ ಕೆಳಗೆ ಇಳಿಸ್ತಾರೆ. ಹೌದು, ಇಲ್ಲಾಂದ್ರೆ ಅಡ್ಡ ಕೋಲ್ ಕಟ್ಟಿ ಆ ಕೋಲಿಗೆ ಹಾಕಿ ಇಳಿಸಬಹುದು. ಅದ್ರ ಮೇಲಿಂದ ಅಡಿಕೆ ಮರಕ್ಕೆ ಮೇಲೆ ಹೋಗ್ಬೋದು. ಇಲ್ಲಾಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, 2 ಅಡಿಕೆಗೆ ಒಂದು ಅಡ್ಡ ಇದು ತಂತಿ ಹಾಕಿ ಆ ತಂತಿಗೆ ಮೇಲೆ ಕೆಳಗೆ ಹಾಗೆ ಜಾಗ ಸಹ ವೇಸ್ಟ್ ಆಗೋದಿಲ್ಲ, ಇದು ಸಹ ಯೂಸ್ಫುಲ್. ಮತ್ತೆ ಪಾಲಿನೇಷನ್ ಈಸಿಲಿ ಮಾಡ್ಬೋದು. ಹೌದು, ಅದಕ್ಕೆ ಅಂತ ಸಪರೇಟ್ ಜಾಗ ಮಾಡ್ಬೇಕಂತ ಇಲ್ಲಲ್ಲ? ಇಲ್ಲ, ಯಾವ್ದು ಜಾಗ ಆಗ್ತದೆ, ಸ್ವಲ್ಪ ಶೇಡ್ ಇರ್ಬೇಕಷ್ಟೇ. ಶೇಡ್ ಇರ್ಬೇಕು. ಮತ್ತೆ ಇದಕ್ಕೆ ಕೆಂಪು ಮಣ್ಣು, ಕಪ್ಪು ಮಣ್ಣು? ಹಾಗೇನಿಲ್ಲ, ಮಣ್ಣು ಸ್ವಲ್ಪ ಸಾವಯವ ಮಣ್ಣು ಅಂತ ಹೇಳ್ತೇವೆ ನೋಡಿ, ಅದು ಇದ್ರೆ ಉತ್ತಮ. ಓಕೆ, ಮತ್ತೆ ನೀವು ಇದಕ್ಕೆ ಗವರ್ಮೆಂಟ್ ಗೊಬ್ಬರ ಯೂಸ್ ಮಾಡ್ತೀರಾ? ಇಲ್ಲ, ಅಗತ್ಯ ಇಲ್ಲ. ಅದಕ್ಕೆ ನೀವು ಜಸ್ಟ್ ಸಾವಯವ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬೆಳೀತದೆ. ಇದು ಸಾವಯವ ಗೊಬ್ಬರ ಸಾಕು. ಎಷ್ಟು ತಿಂಗಳಿಗೆ ಒಂದ್ಸರ್ತಿ ಹಾಕ್ಬೇಕು? ನಾನು ವರ್ಷಕ್ಕೊಮ್ಮೆ ಬೇರೆ ಗಿಡಕ್ಕೆಲ್ಲ ಗೊಬ್ಬರ ಹಾಕುವಾಗ ಇದಕ್ಕೆ ಸ್ವಲ್ಪ ಹಾಕಿ ಬಿಡ್ತೇನೆ. ಅಂದ್ರೆ ಯಾವಾಗ ಕರೆಕ್ಟ್ ಟೈಮ್? ನಾನು ಸಾಮಾನ್ಯವಾಗಿ ಮಳೆ ಸ್ಟಾರ್ಟ್ ಆಗ್ತದೆ ನೋಡಿ, ಅದೇ ಟೈಮ್ ಅಲ್ಲಿ ಗೊಬ್ಬರ ಕೊಡುದು. ಜೂನ್ ಜುಲೈ ಕೊಡ್ಬೋದು. ಹೌದು. ಓಕೆ. ಮತ್ತೆ ಈಗ ಹೊಸಬ್ರು ನಡೆಯುವುದಾದ್ರೆ ಅವರಿಗೆ ಒಂದು ಎಂತ ಸಲಹೆ ಸೂಚನೆ ಕೊಡ್ತೀರಿ? ಓಕೆ, ಫಸ್ಟ್ ಅವರು ಮಾರ್ಕೆಟ್ ನೋಡೋದು ಉತ್ತಮ. ಅವರಿಗೆ ಮಾರ್ಕೆಟಿಂಗ್ ಎಲ್ಲಿ ಹೇಗೆ, ಅದು ಫಸ್ಟ್ ಯಾವುದೇ ಬೆಳೆ ಆಗ್ಲಿ ಫಸ್ಟ್ ನೋಡೋದು ಮಾರ್ಕೆಟ್ ಇದೆ ಅಂತ ನೋಡ್ಬೇಕು ಫಸ್ಟ್. ಸೊ ಇಲ್ಲಿ ಮಾರ್ಕೆಟ್ ಇದೆ ಅಂದ್ರೆ, ನಾನು ಹೇಳಿದಾಗೆ ನೀವು ಲಾರ್ಜ್ ಕ್ವಾಂಟಿಟಿಲಿ ಮಾಡ್ತಿರಾದ್ರೆ ಅವರು ವೆನಿಲ್ಲಾ ಇಂಡಿಯಾ ಇನಿಷಿಯೇಟಿವ್ ಅವರು ತಗೊಳ್ತಾರೆ. ಓಕೆ, ಮೇನ್ ಮಾರ್ಕೆಟ್ ಅವರು. ಇಲ್ಲಾಂದ್ರೆ ನೀವು ಆನ್ಲೈನ್ ಅಲ್ಲಿ ಸೇಲ್ ಮಾಡ್ಬೋದು.
ಆನ್ಲೈನ್ ಅಲ್ಲಿ ನೀವು ಎರಡು ಬೀನ್ಗೆ ಹಾ. 400 ರೂಪಾಯಿ ಇದೆ, 400 ರಿಂದ 500 ರೂಪಾಯಿ. ಅಮೆಝಾನ್ ಅಲ್ಲಿ ಹೌದು, 10 ಗ್ರಾಮ್ ಬರ್ತದೆ. ಒಬ್ಬ ದೇವ ಹಾ. ಎರಡಕ್ಕೆ ಎರಡು ಬೀನ್ಗೆ ಹಾ. 500 ರೂಪಾಯಿ, 10 ಗ್ರಾಮ್ ಇರ್ತದೆ. ಅಂದ್ರೆ ಕೆಜಿ ಲೆಕ್ಕದಲ್ಲಿ ಸಹ ಮಾರ್ಬೋದು, ಹಾ. ಇಲ್ಲಾಂದ್ರೆ ಇಂಡಿವಿಜುವಲ್ ಹೀಗೆ ಮಾರ್ಬೋದು. ಬಲ್ಕ್ ಕ್ವಾಂಟಿಟಿಯಲ್ಲಿ ಇದ್ರೆ ಒಳ್ಳೆ ಪ್ರಾಫಿಟ್ ನಿಜವಾಗಿ. ಬಲ್ಕ್ ಅಲ್ಲಿ ನಿಮ್ಗೆ ಈಗ ಸಾಧಾರಣ 15,000 20,000 ತನಕ ಇದೆ. ಮಧ್ಯದಲ್ಲಿ ಜಾಸ್ತಿ ಹೋಗಿತ್ತು, ಒಂದು 40-50 ಸಾವಿರ ಇತ್ತು ಕೆಜಿಗೆ. ಓಕೆ. ಅಂದ್ರೆ 2017ರಲ್ಲಿ ಏನಾಗಿತ್ತು ಅಂದ್ರೆ, ಇದು ಮಡಗಾಸ್ಕರ್ ಅಲ್ಲಿ ಆಕ್ಚುಲಿ ವರ್ಲ್ಡ್ ಅಲ್ಲಿ ಜಾಸ್ತಿ ವೆನಿಲ್ಲಾ ಪ್ರೊಡಕ್ಷನ್ ಇರುವುದು ಮಡಗಾಸ್ಕರ್. ಅಲ್ಲಿ ಏನೋ ಸೈಕ್ಲೋನ್ ಬಂದು ಅವ್ರದ್ದು ವೆನಿಲ್ಲಾ ಎಲ್ಲ ತುಂಬಾ ಹೋಯ್ತು. ಕೊಚ್ಚೋಯ್ತಾ? ಆಗ ಆಲ್ಮೋಸ್ಟ್ ಒಂದು $600 ತನಕ ಹೋಗಿತ್ತು. ಅಂದ್ರೆ 600 ಅಂದ್ರೆ 40-50 ಸಾವಿರ ಆಗ್ತದೆ ಇಲ್ಲಿ. ಒಬ್ಬ ದೇವ ಹಾ. ಅಷ್ಟಾಗಿದೆ. ಹೌದು, ಈಗ ಹೌದು. ಎಷ್ಟು ಉಂಟು ಅಟ್ ಪ್ರೆಸೆಂಟ್? ಈಗ ಡೌನ್ ಆಯ್ತು. ಸೊ ಅಲ್ಲಿ ರಿಕವರ್ ಆಯ್ತು ಅವ್ರದ್ದು ಸೈಕ್ಲೋನ್ ಎಲ್ಲ, ಅದು 2017ರಲ್ಲಿ. ಹಾ. ಸೊ ಈಗ ಪುನಃ ಪ್ರೊಡಕ್ಷನ್ ಇದೆ. ಓಕೆ. So ಅಷ್ಟೇ ಡಿಮಾಂಡ್ ಸಹ ಇದೆ ನ್ಯಾಚುರಲ್. ನಮ್ಮ ಇಂಡಿಯಾದಲ್ಲಿ ಇಲ್ಲದ ಸಹ ಈ ಹೊರ ದೇಶದಲ್ಲಿ ಉಂಟು. ಅಮೆರಿಕ, ಯುರೋಪ್ ಅವರೆಲ್ಲ ಯೂಸ್ ಮಾಡೋದು ಈ ನ್ಯಾಚುರಲ್ ವೆನಿಲಾನೆ. ಅವರು ಸಿಂಥೆಟಿಕ್ ವೆನಿಲಾ ಯೂಸ್ ಮಾಡಲ್ಲ. ಅವರಿಗೆ ಗೊತ್ತು, ಅಂದ್ರೆ ಹೆಲ್ತ್ ಕಾನ್ಶಿಯಸ್ ಅವ್ರು ತುಂಬಾ ಇದ್ದಾರೆ. ಸೊ ಮಾರ್ಕೆಟ್ ಅಲ್ಲಿ ಎಷ್ಟು ರೇಟ್ ಉಂಟು ಈಗ ಕೆಜಿಗೆ? ಈಗ ಅದೇ ಕೆಜಿಗೆ ಒಂದು 15,000 ರಿಂದ 20, ಅಂದ್ರೆ ಡಿಪೆಂಡಿಂಗ್ ಅಪಾನ್ ಗ್ರೇಡಿಂಗ್ ಅಂತ ಹೇಳಿದಲ್ಲ, ಸೊ ಹಾ. ಅದರ ಮೇಲೆ. ಹೌದು, ಉಂಟು ಹಾಗೆ. ಹೌದು, ಹೌದು. ಓಕೆ. ಮತ್ತೆ ಇದಕ್ಕೆ ಗವರ್ಮೆಂಟ್ ಇಂದ ಎಂತಾದ್ರೆ ಸವಲತ್ತು ಸಿಗ್ತದ? ನನ್ ಗೊತ್ತಿದ್ದ ಪ್ರಕಾರ ಗವರ್ಮೆಂಟ್ ಇಂದ ಗೊತ್ತಿಲ್ಲ ನನ್ಗೆ, ಬಟ್ ಈ ವೆನಿಲಾ ಇಂಡಿಯಾ ಇನಿಷಿಯೇಟಿವ್ ಅಂತ ಕಂಪನಿ ಇದೆ ನೋಡಿ, ಹೌದು. ಸೊ ಅವರು ಸಹ ಇದು ಫುಲ್ ಸಪೋರ್ಟ್ ಕೊಡ್ತಾರೆ. ಓಕೆ ಓಕೆ. ಹೌದು, ಹೌದು. ಸೊ ನೀವು ಯಾರಾದ್ರೆ ಮಾಡ್ತಿರಾದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಗೆ ಸಹ ಒಳ್ಳೇದು. ಮತ್ತೆ ಸರ್, ನಿಮ್ಮ ಟೈಮ್ ಮತ್ತೆ ಇನ್ಫಾರ್ಮೇಶನ್ ತುಂಬಾ ಥ್ಯಾಂಕ್ ಯು ಸರ್. Thank you. ಸೊ ನಂಗೆ ಒಂದು ವೆನಿಲಾ ಕೃಷಿ ಬಗ್ಗೆ ಐಡಿಯಾ ಸಿಕ್ಕಿದ್ದು. ಸೊ ಅವರ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೇನೆ, ನಿಮ್ಗೆ ಎಂತ ಮಾಹಿತಿ ಇದ್ರು ಸಹ ಅವ್ರಿಗೆ ಕೇಳ್ಬೋದು. ಈ ವಿಡಿಯೋ ಈಗ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಏನು ಐಡಿಯಾಸ್ ಇದೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕಾನ್ ಒತ್ತಿರಿ. ಇನ್ನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗುತ್ತೇನೆ. ಬೈ ಬಾಯ್.